ಇದನ್ನಾದ್ರೂ ಹೇಳು, ನೀನ್ ಯಾಕೆ ನನ್ನ ಬಿಟ್ಟು ಹೋಗ್ತಾ ಇದೀಯಾ ಅಂತ. ನೀನು ಗೊತ್ತಾಗ್ಬೇಕಲ್ವಾ ಯಾಕೆ ನಿನ್ ಜೊತೆ ನಾನ್ ಬ್ರೇಕಪ್ ಮಾಡ್ಕೊಂತ ಇದೀನಿ ಅಂತ. ನೋಡು, ನೀನೇ ನೋಡು, ನಿನ್ನ ಪಡ್ಕೊಳ್ಳೋ ಯೋಗ್ಯತೆ ನನ್ಗಿಲ್ಲ. ಖಾಲಿ ಜೇಬಿದ್ರೆ ಯಾರು ತಿರುಗ್ ನೋಡಲ್ಲ. ನನ್ಗೂ ನಿನ್ನ ಬಿಟ್ಟಿರಕ್ ಇಷ್ಟ ಇಲ್ಲ. ಆದ್ರೆ ಏನು, ನೀನ್ ಫಸ್ಟ್ ಕೂಲ್ ಆಗು. ಸರಿ, ನೀನ್ ನಂಗೊಂದ್ ಮಾತ್ ಹೇಳು, ನಿನ್ ಸ್ಯಾಲ್ರಿ ಎಷ್ಟು? 12,000. 12,000. 12,000ದಲ್ಲಿ ನಾವ್ ಒಂದ್ ರೂಮ್ ಬಾಡಿಗೆಗಂತ ತಗೊಂಡ್ರು 5,000 ರೂಪಾಯಿ ಮುಗ್ದೋಗುತ್ತೆ. ಇನ್ನ ನಮ್ಮ ಹತ್ರ 7,000 ರೂಪಾಯಿ ಮಿಕ್ಕಿರುತ್ತೆ. ಇನ್ನ ಊಟ ತಿಂಡಿ ಎಲ್ಲ ಸೇರಿದ್ರೆ 4,000 ರೂಪಾಯಿ ಮುಗ್ದೋಗುತ್ತೆ. ಇನ್ನ ನಮ್ಮ ಹತ್ರ 3,000 ರೂಪಾಯಿ ಮಿಕ್ಕಿರುತ್ತೆ. ಮಿಕ್ಕಿರೋ 3,000 ರೂಪಾಯಲ್ಲಿ 500 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಅಂತಾನೆ ಇಡ್ಕೊ. ಇನ್ನ ನಮ್ಮ ಹತ್ರ 2,500 ರೂಪಾಯಿ ಮಿಕ್ಕಿರುತ್ತೆ. 2,500 ರೂಪಾಯಿಲಿ ನಾವ್ ತಿಂಗಳಿಗೆ 2 ಸಲ ಬೇಡ 1 ಸಲ ಆದ್ರೂ ಆಚೆ ಸುತ್ತಾಡಕ್ಕಂತ ಹೋಗೋಣ. ಅದ್ರ ಖರ್ಚು 1,000 ರೂಪಾಯಿ ಆಗುತ್ತೆ. ಇನ್ನ ನಮ್ಮ ಹತ್ರ 1,500 ರೂಪಾಯಿ ಮಿಕ್ಕಿರುತ್ತೆ. ಅಕಸ್ಮಾತ್ ಇನ್ನೇನಾರ ದುಡ್ಡಿನ ಅವಶ್ಯಕತೆ ಇತ್ತು ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅವಾಗ ನಮ್ ಜೀವನ ಆರಾಮಾಗಿ ನಡೆಯುತ್ತೆ ತಾನೆ. ಇಷ್ಟೇ ಸಾಕಲ್ವಾ, ನಮ್ ಜೀವನ ಆರಾಮಾಗಿ ಸಾಗುತ್ತೆ. ನಿನ್ನ ಜೊತೆ